ಮಾದರಿಯ ಕನಸು. ನಿಪಾಳಿ ಗ್ರಾಮದಲ್ಲಿ ಮಹಾರಾಷ್ಟ್ರದ ಚಿಕ್ಕ ಊರೊಂದರಲ್ಲಿ ಪ್ರಿಯಾ ಎಂಬ ಒಂದು ಯುವತಿ ವಾಸಿಸುತ್ತಿದ್ದಳು. ಅವಳು 20 ವರ್ಷದ ಹುಡುಗಿ. ಗ್ರಾಮದ ಶಾಲೆಯಲ್ಲಿ ಉಪಾಧ್ಯಾಯಿಯಾಗಿ ಕೆಲಸ ಮಾಡುತ್ತಿದ್ದಳು. ಆದರೆ ಅವಳ ಮನಸ್ಸು ಯಾವಾಗಲೂ ದೂರದ ಲೋಕದ ಕನಸುಗಳಲ್ಲಿ ತಿರುಗಾಡುತ್ತಿತ್ತು. ಟೆಲಿವಿಷನ್ನಲ್ಲಿ ಫ್ಯಾಷನ್ ಶೋಗಳನ್ನು ನೋಡಿ ಅವಳು ತಾನು ಒಂದು ದಿನ ರ್ಯಾಂಪ್ ಮೇಲೆ ನಡೆಯುವ ಮಾದರಿಯಾಗಬೇಕೆಂದು ಕನಸು ಕಾಣುತ್ತಿದ್ದಳು. ನಾನು ಗ್ರಾಮೀಣ ವಸ್ತ್ರಗಳನ್ನು ಬಳಸಿ ಆಧುನಿಕ ಡಿಸೈನ್ಗಳನ್ನು ರೂಪಿಸಬೇಕು ಎಂದು ಅವಳ ಐಡಿಯಾ ಚಿಲುಮೆಯಂತೆ ಉರಿಯುತ್ತಿತ್ತು. ಆ ಐಡಿಯಾ ಅವಳಿಗೆ ಹೊಸ ಜೀವ ಕೊಟ್ಟಿತು. ಪ್ರಿಯಾಳ ಮನೆಯಲ್ಲಿ ತಂದೆ ರಾಮಚಂದ್ರ ಅವರು ರೈತರು. ಹುಡುಗಿ, ಈ ಕನಸುಗಳನ್ನು ಬಿಟ್ಟು ಗ್ರಾಮಕ್ಕೆ ಸೇರಿಕೊಳ್ಳು ಎಂದು ಅವರು ಹೇಳುತ್ತಿದ್ದರು. ತಾಯಿ ಸೀತಾ ಅವರು, ನಮ್ಮಂತವರು ಮುಂಬೈನಂತ ನಗರಕ್ಕೆ ಹೋಗಿ ಏನು ಮಾಡ್ತಾರೆ ಎಂದು ಆಕ್ಷೇಪಿಸುತ್ತಿದ್ದರು. ಆದರೆ ಪ್ರಿಯಾ ತನ್ನ ಐಡಿಯಾ ಅನ್ನು ಬಿಡಲಿಲ್ಲ. ರಾತ್ರಿ ಬೆಳಗ್ಗೆ ಎದ್ದು ಗ್ರಾಮದ ಸಿಲ್ಕ್ ಸಾರಿಗಳನ್ನು ಕತ್ತರಿಸಿ ಹೊಸ ಮಾದರಿಗಳನ್ನು ರೂಪಿಸುತ್ತಿದ್ದಳು. ಅವಳ ಕೈಯಲ್ಲಿ ಒಂದು ಸರಳ ಸ್ಟಿಚಿಂಗ್ ಮಷೀನ್, ಮನಸ್ಸಲ್ಲಿ ಅಪಾರ ಆತ್ಮವಿಶ್ವಾಸ. ಇದು ನನ್ನ ಮಾದರಿ ಐಡಿಯಾ, ಗ್ರಾಮೀಣ ಸೌಂದರ್ಯವನ್ನು ಜಗತ್ತಿಗೆ ತೋರಿಸುವುದು ಎಂದು ತಾನು ಮೂರ್ತರಿಸಿಕೊಳ್ಳುತ್ತಿದ್ದಳು. ಒಂದು ದಿನ ಗ್ರಾಮದಲ್ಲಿ ಬಂದ ಸಾಮಾಜಿಕ ಕಾರ್ಯಕರ್ತರಿಂದ ತಿಳಿದುಕೊಂಡಳು, ಮುಂಬೈಯಲ್ಲಿ ಗ್ರಾಮೀಣ ಮಾದರಿ ಸ್ಪರ್ಧೆ ನಡೆಯುತ್ತಿದೆ. ಅದು ಅವಳಿಗೆ ಅವಕಾಶ. ತಂದೆ ತಾಯಿಯ ತೀವ್ರ ವಿರೋಧದ ನಡುವೆ ಅವಳು ತನ್ನ ಸಣ್ಣ ಚಿಕ್ಕ ಬ್ಯಾಗ್ ಪ್ಯಾಕ್ ಮಾಡಿ ಸ್ನೇಹಿತೆ ರಾಣಿಯೊಂದಿಗೆ ಮುಂಬೈಗೆ ಹೊರಟಳು. ರೈಲಿನಲ್ಲಿ ಕುಳಿತು ಅವಳು ತನ್ನ ಡಿಸೈನ್ಗಳನ್ನು ನೋಡುತ್ತಾ ಕನಸು ಕಾಣುತ್ತಿದ್ದಳು. ನಗರದ ಜಾಮದಾರು ಗಾಳಿ, ಉದ್ದನೆಯ ಬಿಲ್ಬೋರ್ಡ್ಗಳು ಎಲ್ಲವೂ ಅವಳನ್ನು ಆಶ್ಚರ್ಯಗೊಳಿಸಿದವು. ಆದರೆ ಭಯವೂ ಇತ್ತು. ನಾನು ಸಾಧ್ಯವೇ ಎಂದು ಮನಸ್ಸು ಕೇಳಿತು. ಮುಂಬೈ ಎಂಟ್ರಿ ಪಾಯಿಂಟ್ನಲ್ಲಿ ಸ್ಪರ್ಧೆಯ ಆಯೋಜಕರು ಅವಳ ಡಿಸೈನ್ಗಳನ್ನು ನೋಡಿ ಮೆಚ್ಚಿದರು. ಇದು ಹೊಸ ಐಡಿಯಾ, ಗ್ರಾಮೀಣ ಫ್ಯಾಷನ್ನ ಟ್ವಿಸ್ಟ್ ಎಂದು ಹೇಳಿದರು. ಸ್ಪರ್ಧೆಯ ದಿನ ಪ್ರಿಯಾ ತನ್ನ ಸ್ವಯಂ ರೂಪಿಸಿದ ಸಿಲ್ಕ್ ಗೌನ್ ಧರಿಸಿ ರ್ಯಾಂಪ್ಗೆ ಏರಿದಳು. ಲೈಟ್ಗಳು ಒಳಪಿಸುತ್ತಿದ್ದವು, ಸಂಗೀತ ಉದ್ದಂ ಉರಿಯುತ್ತಿತ್ತು. ಅವಳ ಕಾಲುಗಳು ನಡೆಯುತ್ತಾ, ಮುಖದಲ್ಲಿ ನಗು. ಗ್ರಾಮದ ಮಣ್ಣಿನ ಸುಗಂಧವನ್ನು ತಾನು ರ್ಯಾಂಪ್ಗೆ ತರಲು ಸಫಲವಾದಳು. ಜ್ಯೂರಿ ಅವರನ್ನು ವಿನರ್ ಘೋಷಿಸಿದರು. ಆ ರಾತ್ರಿ ಪ್ರಿಯಾ ತನ್ನ ಗ್ರಾಮಕ್ಕೆ ಕರೆ ಮಾಡಿದಳು. ಅಪ್ಪ, ನನ್ನ ಐಡಿಯಾ ಸತ್ಯವಾಯಿತು ಎಂದು ಕತೆ ಹೇಳಿದಳು. ತಂದೆಯ ಒತ್ತಡದ ಧ್ವನಿ ಕೇಳಿ ಬಂದಿದ್ದು, ಗೆಳಸನೆ, ನೀನು ನಮ್ಮ ಹೆಮ್ಮೆಯಾಗಿದ್ದೀಯಾ. ಈಗ ಪ್ರಿಯಾ ಒಂದು ಫ್ಯಾಷನ್ ಬ್ರ್ಯಾಂಡ್ನ ಅಂಬಾಸಿಡರ್. ಅವಳ ಐಡಿಯಾ ಇತರ ಗ್ರಾಮೀಣ ಹುಡುಗಿಯರಿಗೂ ಪ್ರೇರಣೆಯಾಗಿದೆ. ಕನಸುಗಳು ಮಾತ್ರವಲ್ಲ, ಐಡಿಯಾಗಳು ಮನುಷ್ಯನನ್ನು ಬದಲಾಯಿಸುತ್ತವೆ. ಪ್ರಿಯಾಳಂತ ಮಾದರಿಯರು ಸಾಕಷ್ಟು ಬೇಕು, ಜಗತ್ತಿಗೆ ಹೊಸ ಬೆಳಕು ತರಲು.